ನಮ್ಮ ಜೀವನದಲ್ಲಿ ನಡೆಯೋದೆಲ್ಲ ಬರೀ ಕಾಕತಾಳೀಯನಾ ಅಥವಾ ನಾವು ಅಂದ್ಕೊಳ್ಳೋದಕ್ಕೂ ನಮ್ಮ ಜೊತೆ ಆಗೋದಕ್ಕೂ ಏನಾದ್ರೂ ಒಂದು ಡೀಪ್ ಕನೆಕ್ಷನ್ ಇದೆಯಾ? ಬನ್ನಿ, ಇವತ್ತು ಒಬ್ಬ ಲೇಖಕರ ನಿಜ ಜೀವನದ ಅನುಭವವನ್ನ ನೋಡೋಣ. ನಮ್ಮ ಉದ್ದೇಶಗಳು ನಮ್ಮ ರಿಯಾಲಿಟಿನೇ ಹೇಗೆ ಬದಲಾಯಿಸಬಹುದು ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಎಲ್ಲ ಶುರುವಾಗಿದ್ದು ಒಂದು ಬೆಳಿಗ್ಗೆ ಬಂದ ಅನಿರೀಕ್ಷಿತ ಫೋನ್ ಕರೆಯಿಂದ. ಲೇಖಕರು ತಮ್ಮ ಪಾಡಿಗೆ ಕೆಲಸದಲ್ಲಿದ್ದಾಗ ಒಂದು ಅಪರಿಚಿತ ನಂಬರ್ನಿಂದ ಕಾಲ್ ಬಂತು. ಆ ಕಡೆಯಿಂದ ಕೇಳಿಬಂದ ಆ ಕೆಲವು ಪದಗಳು ಅವರ ಇಡೀ ದಿನವನ್ನ, ಯಾಕೆ ಬಹುಶಃ ಅವರ ಇಡೀ ಜೀವನವನ್ನೇ ಬದಲಾಯಿಸಲಿಕ್ಕಿತ್ತು. ಫೋನ್ ಇಟ್ಟ ತಕ್ಷಣ ಏನಿದು ಅಂತ ಗೊಂದಲದಲ್ಲೇ ತಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ತಾರೆ. ಅಲ್ಲಿ ಕಂಡಿದ್ದನ್ನ ನೋಡಿ ಅವರಿಗೆ ಶಾಕ್. $20,990, ಅಂದ್ರೆ ಸುಮಾರು 17 ಲಕ್ಷ ರೂಪಾಯಿಗಳು. ಎಲ್ಲಿಂದ ಬಂತು ಈ ಹಣ? ಯಾರ್ ಕಳಿಸಿದ್ದು? ತಲೆಯಲ್ಲಿ ಸಾವಿರ ಪ್ರಶ್ನೆಗಳು. ಅಸಲಿ ಪ್ರಶ್ನೆ ಏನಪ್ಪಾ ಅಂದ್ರೆ, ಯಾವುದೇ ನಿರೀಕ್ಷೆ ಇಲ್ದೆ ಇಷ್ಟೊಂದು ದೊಡ್ಡ ಮೊತ್ತದ ಹಣ ಹೇಗ್ ಬರಕ್ ಸಾಧ್ಯ? ಇದ್ರ ಹಿಂದಿನ ಸೀಕ್ರೆಟೇನು? ಬನ್ನಿ, ಈ ಘಟನೆಯ ಮೂಲವನ್ನ ಹುಡ್ಕೊಂಡ್ ಹೋಗೋಣ. ಈ ಇಡೀ ಅನುಭವದ ಹಿಂದಿರೋ ಅಸಲಿ ಸೀಕ್ರೆಟ್ ಏನಪ್ಪಾ ಅಂದ್ರೆ ಉಲ್ಲಾಸದ ಕಂಪನ. ಇದು ಸುಮ್ನೆ ಒಂದು ಫೀಲಿಂಗ್ ಅಷ್ಟೇ ಅಲ್ಲ, ಇದೊಂದು ತುಂಬಾನೇ ಪವರ್ಫುಲ್ ಆದ ಮಾನಸಿಕ ಸ್ಥಿತಿ. ಒಂದು ಸಂಜೆ ಲೇಖಕರು ಸುಮ್ಮನೆ ತಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡ್ತಿದ್ರು. ತಾವು ಮಾಡಿದ ಪ್ರಯಾಣ, ನೋಡಿದ ಜಾಗಗಳು, ಗಳಿಸಿದ ಯಶಸ್ಸು ಇದೆಲ್ಲ ನೆನಪಾದಾಗ ಅವರಿಗೆ ಎಲ್ಲಿಲ್ಲದ ಖುಷಿ, ಒಂದು ರೀತಿ ಮಾತಲ್ಲಿ ಹೇಳಲಾಗದಷ್ಟು ಉಲ್ಲಾಸ ಶುರುವಾಯ್ತು. ಇದು ಬರೀ ಖುಷಿಯಾಗಿರ್ಲಿಲ್ಲ, ಬದಲಿಗೆ ನನ್ನ ಜೀವನವನ್ನ ನಾನೇ ರೂಪಿಸ್ತಾ ಇದ್ದೀನಿ ಅನ್ನೋ ಒಂದು ಆಳವಾದ ಅರಿವು. ಇದೇ ಆ ಪವರ್ಫುಲ್ ಮನಸ್ಥಿತಿ. ಸರಿ, ಆ ಒಂದು ಅದ್ಭುತವಾದ ಫೀಲಿಂಗ್ ಮನಸ್ಸಲ್ಲಿ ತುಂಬಿದ್ದಾಗ ಲೇಖಕರು ತಮ್ಮ ಒಂದು ಆಸೆಯನ್ನ ನಿಜ ಮಾಡ್ಕೊಳ್ಳೋಕೆ ಒಂದು ನಿರ್ದಿಷ್ಟವಾದ ಹೆಜ್ಜೆ ಇಟ್ರು. ಈ ಪ್ರಕ್ರಿಯೆಯಲ್ಲಿ ಮೂರೇ ಸಿಂಪಲ್ ಸ್ಟೆಪ್ಸ್ ಇವೆ. ಮೊದಲನೇದು ಆ ಶುದ್ಧ ಸಂತೋಷ, ಆ ಉಲ್ಲಾಸದ ಭಾವನೆಯಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗೋದು. ಎರಡನೇದು ಒಂದು ಕ್ಲಿಯರ್ ಆದ ಉದ್ದೇಶವನ್ನ ಇಟ್ಕೊಳ್ಳೋದು. ಇಲ್ಲಿ ಅದು 24 ಗಂಟೆಗಳಲ್ಲಿ $5,000 ಆಗಿತ್ತು. ಮತ್ತು ಬಹುಶಃ ಎಲ್ಲರಿಗಿಂತ ಕಷ್ಟದ್ದು ಮೂರನೇ ಸ್ಟೆಪ್, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಜಸ್ಟ್ ಅದನ್ನ ಹಾಗೆ ಬಿಟ್ಬಿಡೋದು. ಈ ಟೈಮ್ಲೈನ್ ನೋಡಿ, 28 ಗಂಟೆಗಳ ಕಾಲ ಏನೂ ಆಗ್ಲಿಲ್ಲ. ಹೆಚ್ಚಿನವರು ಇಷ್ಟೊತ್ತಿಗೆ ಇದೆಲ್ಲ ಸುಳ್ಳು ಅಂತ ನಂಬಿಕೆ ಕಳ್ಕೊಳ್ತಿದ್ರಲ್ವಾ. ಆದ್ರೆ ಲೇಖಕರು ಆ ಉದ್ದೇಶವನ್ನ ಮರ್ತೇ ಬಿಟ್ಟಿದ್ರು. ನೋಡಿ, 36 ಗಂಟೆ ಆದ್ಮೇಲೆ ಏನಾಯ್ತು ಅಂತ. ಅವರು ಕೇಳಿದ್ದು $5,000, ಆದ್ರೆ ಸಿಕ್ಕಿದ್ದು ಅದರ 4 ಪಟ್ಟು ಹೆಚ್ಚು. ಇನ್ನೂ ಒಂದು ಶಾಕಿಂಗ್ ವಿಷಯ ಏನಂದ್ರೆ, ಈ ಹಣ ಬಂದಿದ್ದು ತಿಂಗಳುಗಟ್ಲೆ ಸಂಪರ್ಕವೇ ಇಲ್ಲದ, ಮನಸ್ಸಲ್ಲೇ ಇಲ್ಲದ ಒಬ್ಬ ವ್ಯಕ್ತಿಯಿಂದ. ಇದ್ರಿಂದ ನಮ್ಗೇನ್ ಗೊತ್ತಾಗತ್ತೆ ಅಂದ್ರೆ, ನಮ್ಮ ಆಸೆ ಹೇಗೆ ಈಡೇರುತ್ತೆ ಅನ್ನೋದನ್ನ ನಾವು ಕಂಟ್ರೋಲ್ ಮಾಡೋಕ್ ಹೋಗ್ಬಾರ್ದು. ಯೂನಿವರ್ಸ್ಗೆ ತಂದೇ ಆದ ದಾರಿಗಳಿರ್ತವೆ. ಹಾಗಾದ್ರೆ ಇದು ಒಂದೇ ಸಲ ನಡೆದ ಅದೃಷ್ಟನಾ? ಖಂಡಿತ ಇಲ್ಲ. ಇದೇ ತತ್ವವನ್ನ ಅವರು ಮತ್ತೆ ಪರೀಕ್ಷೆ ಮಾಡಿ ನೋಡಿದ್ರು. ನೋಡಿ, ಇದು ಒನ್ ಟೈಮ್ ಲಕ್ ಅಲ್ಲ. ಎರಡನೇ ಸಲ $8,000 ಬೇಕು ಅಂದ್ಕೊಂಡಾಗ ಅದು ಕೇವಲ 6 ಗಂಟೆಗಳಲ್ಲಿ ಕನ್ಫರ್ಮ್ ಆಯ್ತು. ಅಷ್ಟೇ ಯಾಕೆ, ದುಬಾರಿ ರೋಲೆಕ್ಸ್ ವಾಚ್, ಕನಸಿನ ಟ್ರಿಪ್ಗಳು, ದೊಡ್ಡ ಸೆಲೆಬ್ರಿಟಿಗಳ ಭೇಟಿ ಇದೆಲ್ಲವೂ ಇದೇ ತತ್ವದಿಂದ ಸಾಧ್ಯವಾಯ್ತು ಅಂತಾರೆ ಲೇಖಕರು. ಇಷ್ಟೆಲ್ಲ ಅದ್ಭುತಗಳನ್ನ ನೋಡಿದ ಮೇಲೂ ಲೇಖಕರು ಹೇಳೋದು ಒಂದೇ ಮಾತು: ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಷ್ಟೇ. ಇದರರ್ಥ ಏನು? ಈ ಶಕ್ತಿಯೇನು ಕೆಲವರಿಗೆ ಮಾತ್ರ ಸೀಮಿತವಲ್ಲ, ಇದು ನಮ್ಮೆಲ್ಲರಲ್ಲೂ ಇರುವ ಒಂದು ಸಹಜವಾದ ಕೆಪಾಸಿಟಿ. ಹಾಗಾದ್ರೆ ಈ ಎಲ್ಲಾ ಅನುಭವಗಳಿಂದ ನಾವು ಕಲಿಯಬೇಕಾದ ಅತಿದೊಡ್ಡ ಪಾಠವಾದರೂ ಏನು? ಈ ಸ್ಲೈಡ್ ನೋಡಿ, ಹೆಚ್ಚಿನವರು ಜೀವನ ಅನ್ನೋ ಸಮುದ್ರದಲ್ಲಿ ಅಲೆಗಳು ಎಳೆದೊಯ್ದ ಕಡೆ ಹೋಗೋ ದೋಣಿಯ ಹಾಗೆ ಬದುಕ್ತಾರೆ. ಅಂದ್ರೆ ಜೀವನ ತಮಗೆ ಸಂಭವಿಸ್ತಾ ಇದೆ ಅಂತ ಅಂದ್ಕೊಳ್ತಾರೆ. ಆದ್ರೆ ನಿಜವಾದ ಪವರ್ ಇರೋದು ಆ ದೋಣಿಯ ಚುಕ್ಕಾಣಿ ಹಿಡಿದು ನಮಗೆ ಬೇಕಾದ ದಿಕ್ಕಿಗೆ ಹೋಗೋದ್ರಲ್ಲಿ. ಆಗ ನಾವು ನಮ್ಮ ಜೀವನಕ್ಕೆ ಸಂಭವಿಸ್ತೇವೆ. ಸರಳವಾಗಿ ಹೇಳ್ಬೇಕು ಅಂದ್ರೆ, ಲೈಫ್ ಅನ್ನೋ ಗಾಡಿಯ ಪ್ಯಾಸೆಂಜರ್ ಸೀಟಲ್ಲಿ ಕೂರೋದು ಬಿಟ್ಟು ಡ್ರೈವಿಂಗ್ ಸೀಟ್ಗೆ ಬಂದು ಕೂರ್ಬೇಕು. ನಮ್ಮ ಜೀವನದ ಪ್ರಯಾಣವನ್ನ ನಾವೇ ಮುನ್ನಡೆಸ್ಬೇಕು. ಹಾಗಾಗಿ ಜೀವನ ನಮಗೆ ಸಂಭವಿಸುವುದನ್ನ ಕಾಯೋದು ಬಿಟ್ಟು ನಾವು ನಮ್ಮ ಜೀವನಕ್ಕೆ ಸಂಭವಿಸಲು ಶುರು ಮಾಡೋಣ. ಯಾಕಂದ್ರೆ ಅದು ನಿಜಕ್ಕೂ ಒಂದು ಅದ್ಭುತವಾದ ಜೀವನ ಆಗಿರುತ್ತೆ. ಈ ಆಲೋಚನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ.